ಎಲ್ಲರಿಗೂ ನಮಸ್ಕಾರ ಗೈಸ್. ನಾನು ಇವಾಗ ಏನು ಅಪ್ಡೇಟ್ ಹೇಳಕ್ಕೆ ಬಂದೆ, ಮೆಟ್ರೋದು ಫೇಸ್ 2ದು ಕನ್ಸ್ಟ್ರಕ್ಷನ್ ಅಪ್ಡೇಟ್ ಹೇಳಕ್ಕೆ ಬಂದಿದ್ದೀನಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಫೇಸ್ 3ದು ಕನ್ಸ್ಟ್ರಕ್ಷನ್ಸ್ದು, ಆಮೇಲೆ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಫೇಸ್ 3ದು ಎಷ್ಟು ಲೈನ್ ಬರುತ್ತೆ, ಆಮೇಲೆ ಗ್ರೀನ್ ಲೈನ್ ಎಕ್ಸ್ಟೆನ್ಸ್ ಆಗುತ್ತಾ, ಪರ್ಪಲ್ ಲೈನ್ ಎಕ್ಸ್ಟೆನ್ಸ್ ಆಗುತ್ತಾನೆ, ಇದ್ರ ಬಗ್ಗೆ ಹೇಳಕ್ಕೆ ಬರ್ತೀನಿ ಗೈಸ್. ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಂಬರ್ತಾ ಇರ್ತೀನಿ. ಇವಾಗ ಫೇಸ್ 2 ಬಗ್ಗೆನೇ ಈ ವಿಡಿಯೋಲಿ ಡಿಸ್ಕಷನ್ ಮಾಡೋದು, ಓಕೆನಾ ಗೈಸ್. ಫೇಸ್ 3ಇದು ಹೇಳಲ್ಲ. ಫೇಸ್ 3ಇದು ಅದು ಲಾಸ್ಟಲ್ಲಿ ಒಂದು 3 ಲೈನ್ ಬಗ್ಗೆ ಹೇಳ್ತೀನಿ. ಅದು ಒಂದೊಂದು ವೀಡಿಯೋನೇ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಅದು ಸ್ವಲ್ಪ ವೀಡಿಯೋಸು ಸ್ವಲ್ಪ ಲಾಂಗ್ ಇರುತ್ತೆ, ಓಕೆನಾ ಗೈಸ್. ಇವು ಫೇಸ್ 2ದು ಅಪ್ಡೇಟ್ಸ್ ಏನಂದರೆ, ಫೇಸ್ 2ಅಲ್ಲಿ ಹೋದ ವರ್ಷ ಗ್ರೀನ್ ಲೈನ್ ಓಪನ್ ಆಯಿತು, ನಿಮಗೆ ಎಲ್ಲರಿಗೂ ಗೊತ್ತು. ಅದು ಮಾಧವರ ಟು ದಾಸರಳ್ಳಿ ತನಕ ಓಪನ್ ಆಯಿತು. ಅದು ಓಪನ್ ಆಗಿನೂ ಸಕ್ಸಸ್ಸಾಗಿ ಹೋಗ್ತಾಯಿದೆ. ಯೆಲ್ಲೋ ಲೈನ್ ಎಲ್ಲರೂ ಕೇಳ್ತಿರೋದು, ಯೆಲ್ಲೋ ಲೈನ್ ಯಾವಾಗ ಓಪನ್ ಆಗುತ್ತೆ ಅಂತ. ಯೆಲ್ಲೋ ಲೈನ್ ಟ್ರಯಲ್ಸ್ ರನ್ನು ಸ್ಟಾರ್ಟ್ ಆಗಿ ತುಂಬ ದಿನ ಆಗ್ಬಿಡ್ತು, ಆಲ್ಮೋಸ್ಟ್ 10 ಮಂತ್ಸ್ ಹತ್ತತ್ರ ಆಗ್ತಿದೆ. ಜುಲೈ 7th 2024 ಸ್ಟಾರ್ಟ್ ಆಯಿತು ಯೆಲ್ಲೋ ಲೈನ್ದು ಟ್ರಯಲ್ಸ್ ರನ್ನು. ಅದು ಟ್ರಯಲ್ಸ್ ರನ್ನು ಚೈನಾಯಿಂದ ತರಿಸಿದ್ರು. ಟ್ರಯಲ್ಸ್ ರನ್ನು ಮಾಡಿದು 3 ತಿಂಗಳಲ್ಲಿ ಎಲ್ಲ ಅಪ್ಡೇಟ್ಸ್ ಆಯಿತು, ಟ್ರೈನು ಓಡಿಸ್ಬೋದು, ಎಲ್ಲ ಪರ್ಮಿಷನ್ ಎಲ್ಲ ಕೊಟ್ಟಾಯಿತು. ಇನ್ನು ಯಾಕೆ ವೆಯ್ಟಿಂಗಲ್ಲಿದ್ದಾರೆ ಅಂದರೆ, ಎಲ್ಲರಿಗೂ ಗೊತ್ತಿದೆಯಾ ಗೊತ್ತಿಲ್ವಾ ವಿಷಯ ಗೊತ್ತಿಲ್ಲ. ಸ್ವಲ್ಪ ಜನ ಗೊತ್ತು ಇದು ಯಾಕೆ ಲೇಟಾಗಿದೆ, ಏನು ರೀಸನ್ ಇರುತ್ತೆ ಅಂತ. ಇದು ರೀಸನ್ ನಾನು ಹೇಳ್ತೀನಿ ಯಾಕೆ ಲೇಟಾಗಿದೆ ಅಂತ. ಇದು ಕೋಚ್ ಬರೋಕ್ಕೆ ಲೇಟಾಗಿದೆ ಗೈಸ್. ಕೋಚ್ ಎಲ್ಲಿಂದ ಬರಬೇಕಂದ್ರೆ ಚೈನಾಯಿಂದ ಇಲ್ಲ, ಚೈನಾಯಿಂದ ಬರುತ್ತೆ. ಕೋಲ್ಕತ್ತಲ್ಲೇ ಇದಕ್ಕೆ ಬಾಡಿ ಸೆಟಪ್ ಎಲ್ಲ ರೆಡಿ ಮಾಡ್ತಾರೆ. ಕೋಲ್ಕತ್ತಾ ಕಿಟಾನ ಫ್ಯಾಕ್ಟ್ರಿಯಿಂದ ಅಲ್ಯೂಮಿನಿಯಂ ಬಾಡಿ ರೆಡಿ ಮಾಡಿ ಕಳಿಸ್ತಾರೆ, ಓಕೆನಾ ಗೈಸ್. ಇದು ಹೆಂಗಂದರೆ ಯೆಲ್ಲೋ ಲೈನ್ದು ಡ್ರೈವ್ಲೆಸ್ ಮೆಟ್ರೋ. ಆಮೇಲೆ ಯೆಲ್ಲೋ ಲೈನ್ದು ಏನು ಅಪ್ಡೇಟ್ ಅಂದರೆ, ಯೆಲ್ಲೋ ಲೈನ್ ಬಂದ್ಬಿಟ್ಟು ಇವಾಗ ಈ ವರ್ಷದಲ್ಲಿ January 4th ಒಂದು ಕೋಚ್ ತರಿಸಿದೆ, ಅದು ಟ್ರಯಲ್ಸ್ ರನ್ ಸ್ಟಾರ್ಟ್ ಆಗಿದೆ. ಇವು 2 ಸೆಟ್ ಆಫ್ ಟ್ರಯಲ್ ಇದೆ. ಇನ್ನೂ 6 ಸೆಟ್ ಆಫ್ ರೈಲ್ ಬೇಕು, ಇಲ್ಲಾಂದ್ರೆ 4 ಸೆಟ್ ಆಫ್ ರೈಲ್ ಬೇಕು. 6 ಸೆಟ್ ಆಫ್ ರೈಲ್ ಬೇಡ ಅಂದರೆ 4 ಸೆಟ್ ಆಫ್ ರೈಲ್ ಇದ್ರೂ ನಡೆಯುತ್ತೆ ಗೈಸ್. ಇವಾಗ ಈ ಇಯರ್ ಎಂಡಲ್ಲಿ ಒಂದು ಬರುತ್ತೆ, ಈ ಮಂತಲ್ಲಿ ಒಂದು ಬರುತ್ತೆ, ಫೆಬ್ರವರಿಯಲ್ಲಿ ಒಂದು ಬರುತ್ತೆ, ಮಾರ್ಚಲ್ಲಿ 2 ಬರುತ್ತೆ, ಏಪ್ರಿಲಲ್ಲಿ 2 ಬರುತ್ತೆ, ಮೇಯಲ್ಲಿ 2 ಬರುತ್ತೆ, ಹಂಗೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹಂಗೆ ಬರ್ತಾ ಇರುತ್ತೆ. ಆಮೇಲೆ ಇದು ಓಪನಿಂಗ್ ಯಾವಾಗ ಮಾಡ್ತಾರೆ ಅಂದರೆ ಮಾರ್ಚ್ ಇಲ್ಲ ಏಪ್ರಿಲಲ್ಲಿ ಮಾಡೋಕ್ಕೆ ಐಡಿಯಾ ಇಟ್ಟಿದ್ದಾರೆ. ಯಾಕಂದರೆ ಆಲ್ರೆಡಿ 4 ಸೆಟ್ ಆಫ್ ಟ್ರೈನ್ ಬಂದುಬಿಟ್ರೆ ಓಪನ್ ಮಾಡಿಬಿಡ್ತಾರೆ. ಯಾಕೆ ಇವಾಗ ಓಪನ್ ಮಾಡಲ್ಲ, 2 ಕೋಚ್ 2 ಸೆಟ್ ಆಫ್ ಟ್ರೈನ್ ಇದ್ದದಾನೆ ಬರೋ, ಯಾಕೆ ಓಪನ್ ಮಾಡಲ್ಲ ಅಂದರೆ, ಇದಕ್ಕೆ 48 ಮಿನಿಟ್ಸ್ ಇಲ್ಲ 45 ಮಿನಿಟ್ಸ್ ಆಗುತ್ತೆ. ಟೋಟಲ್ 16 ಸ್ಟೇಷನು, 18.5 ಕಿಲೋಮೀಟರ್ಸ್ ಇದೆ. ಅದು ಆಗಲ್ಲ. ಇದು ಟ್ರೈನ್ಸ್ ಬಂದರೆ ಇದು ಕಂಟಿನ್ಯೂಷನ್ ಆಗುತ್ತೆ. ಎಲ್ಲ ಸ್ಟೇಷನ್ ವರ್ಕು ಆಗಿದೆ. ಜಯದೇವದು ಪಿಂಕ್ ಲೈನ್ದು ಒಂದು ಮಾಡ್ತಾಯಿದ್ದಾರೆ ಮೇಲೆ, ಅದು ಕನ್ಸ್ಟ್ರಕ್ಷನ್ ಅದು ಮುಗಿತಾ ಬಂತು, ಅದು ನಾನು 5% ಇದೆ, ಮಿಕ್ಕಿದೆಲ್ಲ ಮುಗಿಸಿದ್ದಾರೆ ಗೈಸ್. ಇದು ಓಪನ್ ಆದರೆ ಇದು ವೀಡಿಯೋ ಹಾಕ್ತೀನಿ. ಇದು ಇನ್ನೂ ಯಾವುದೋ RV ರೋಡಿಂದ ಬೊಮ್ಮಸಂದ್ರ ತನಕ ವೀಡಿಯೋ ಬರಲ್ಲ, ವೀಡಿಯೋ ಓಪನಿಂಗ್ ವೀಡಿಯೋನೇ. ಅದು ಮಾರ್ಚಲ್ಲಿ ಓಪನ್ ಆಗುತ್ತಂತ ನಿಮ್ಗೆ ಇನ್ನೊಂದು ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ಟ್ರಯಲ್ಸ್ ಮುಗ್ದು ಓಪನ್ ಆಗೋ ದಿನ ವೀಡಿಯೋ ನಾನು ಹೇಳ್ತೀನಿ, ಓಕೆನಾ ಗೈಸ್. ಇದೇ ಯೆಲ್ಲೋ ಲೈನ್ ಅಪ್ಡೇಟು. ಯೆಲ್ಲೋ ಲೈನ್ದು ಇಷ್ಟೇ ಅಪ್ಡೇಟ್ ಗೈಸ್. ಯೆಲ್ಲೋ ಲೈನ್ದು ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಚಾನಲ್ಗೆ ಯಾರನ್ನ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ನೆಕ್ಸ್ಟು ನಾನು ಮಾತಾಡೋದು ಪಿಂಕ್ ಲೈನ್. ಪಿಂಕ್ ಲೈನ್ ಈ ವರ್ಷದಲ್ಲೇ ಟ್ರಯಲ್ಸ್ ರನ್ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಅದು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡೋ ಐಡಿಯಲ್ಲಿದ್ದಾರೆ. ಎಲ್ಲಿಂದ ಕಾಲೇನಗರ ಟು ಡೈರಿ ಸರ್ಕಲ್ ತನಕ, ಅದು ಎಲಿವೇಟೆಡ್ ಸ್ಟೇಷನ್ ಮಟ್ಟ ಮಾಡ್ತಾರೆ ಗೈಸ್. ಅದು ಫೇಸ್ 2A. ಫೇಸ್ 2B ಎಲ್ಲಿಂದ ಡೈರಿ ಸರ್ಕಲಿಂದ ನಾಗವಾರ ತನಕ 2026ಅಲ್ಲಿ ಓಪನ್ ಮಾಡ್ತಾರೆ. ಅಂಡರ್ಗ್ರೌಂಡ್ ಸ್ಟೇಷನ್ನು 3 ಸ್ಟೇಷನ್ ಆಲ್ರೆಡಿ ಒಂದು 90% ಆಗಿದೆ. ಶಿವಾಜಿನಗರ, MG ರೋಡು, ಆಮೇಲೆ ಪೋಲ್ಟ್ರಿ ಟೌನ್ ಅಂತ ಇಷ್ಟು ಸ್ಟೇಷನ್ ಆಗಿದೆ ಗೈಸ್. ನಾಗವಾರ ಬಂದ್ಬಿಟ್ಟು ಇಂಟರ್ಚೇಂಜ್ ಮಾಡೋಕ್ಕೆ ಬ್ಲೂ ಲೈನ್ದು ಸ್ವಲ್ಪ ದೊಡ್ಡದಾಗಿ ಮಾಡ್ತಿದ್ದಾರೆ ಕನ್ಸ್ಟ್ರಕ್ಷನು. ಅದು 2026 ಓಪನ್ ಆಗುತ್ತಂತ ಹೇಳಿದ್ದಾರೆ. 2025ಅಲ್ಲಿ ಇದೊಂದು ಸ್ವಲ್ಪ ದೂರ ಓಪನ್ ಆಗುತ್ತೆ. ನೀವು ಯೆಲ್ಲೋ ಲೈನಲ್ಲಿ ಇಂಟರ್ಚೇಂಜ್ ಮಾಡ್ಕೊಬೋದು ಜಯದೇವ ಹತ್ರ. ಡೈರಿ ಸರ್ಕಲಿಂದ ಕಾಲೇನಗರ ಗೊಟ್ಟಿಗೆರೆ ತನಕ ನೀವು ಟ್ರಾವೆಲ್ ಮಾಡ್ಬೋದು. ಇದ್ರದ್ದು ಕೋಚ್ ಬಂದ್ಬಿಟ್ಟು ಬೆಮ್ಮಲಲ್ಲಿ ಮ್ಯಾನುಫ್ಯಾಕ್ಚರು ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲ ಟೆಂಡರ್ ಎಲ್ಲ ಕೊಟ್ಟಾಯಿತು. ಇದ್ರದ್ದು ಡಿಪೋ ಬಂದ್ಬಿಟ್ಟು ಕಾಲೇನಗರ ಹತ್ರನೇ ಬರುತ್ತೆ. ಡಿಪೋಲ್ ಹಾಕಿ ಸ್ಟಾರ್ಟ್ ಮಾಡ್ತಾರೆ ಟ್ರಯಲ್ಸನ್ನು. ಇದು ಓಪನ್ ಮಾಡ್ತಾರೆ ಗೈಸ್. ಇದು ಎಲ್ಲ ಸ್ಟೇಷನ್ ವರ್ಕ್ ಹೋಗ್ತದೆ, ಎಲ್ಲ ಪಿಲ್ಲರು, ಗ್ರೆಜ್ಜು ಇದೆಲ್ಲ ಹಾಕೆಲ್ಲ ರೆಡಿ ಆಗಿದೆ. ಸ್ಟೇಷನ್ಸ್ ವರ್ಕ್ ನಡೀತಾಯಿದೆ. ಸ್ಟೇಷನ್ಸ್ ವರ್ಕು ಸ್ವಲ್ಪ ಇನ್ನೂ ಒಂದು 25% ಬ್ಯಾಲೆನ್ಸ್ ಇದೆ, ಮಾಡ್ತಾಯಿದ್ದಾರೆ. ಅದು ಮುಗಿದ್ಮೇಲೆ ಆಲ್ಮೋಸ್ಟು
ಅದು ಅಪ್ಡೇಟ್ ಬರುತ್ತೆ. ಪಿಂಕ್ ಲೈನ್ದು ಇನ್ನೊಂದು ಲಾಸ್ಟ್ ಒಂದು ವೀಡಿಯೋ ಬರುತ್ತೆ ಗೈಸ್ ಕನ್ಸ್ಟ್ರಕ್ಷನ್ದು. ಆಮೇಲೆ ಅದು ಟ್ರಯಲ್ಸ್ ರನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅದೊಂದು ವೀಡಿಯೋ ಹೇಳ್ತೀನಿ. ಆಮೇಲೆ ಅದು ಓಪನ್ ಆದರೂ ಒಂದು ವೀಡಿಯೋ ಹೇಳ್ತೀನಿ. ಓಕೆನಾ ಗೈಸ್? ಪಿಂಕ್ ಲೈನ್ದು ಏನೋ ಡೌಟ್ ಇದೆ ಅದು ಕಮೆಂಟ್ ಸೆಕ್ಷನ್ಗೆ ಕೇಳಿ, ನಾನು ಅದ್ರದ್ದು ಅಪ್ಡೇಟ್ಸು ಹೇಳ್ತೀನಿ. ಓಕೆನಾ ಗೈಸ್? ಮತ್ತು ಇನ್ನೊಂದು ಏನಂದರೆ ಬ್ಲೂ ಲೈನು 2020ಯಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು. 22 ಅಲ್ಲಿ ಎಲ್ಲ ಅದು ಸ್ಟಾರ್ಟ್ ಮಾಡಿದ್ರು. ಅದು ಫೇಸ್ 2A, ಫೇಸ್ 2B. ಫೇಸ್ 2A ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅದೇ ಸಿಲ್ಕ್ ಬೋರ್ಡಿಂದ KR ಪುರಂ. ಡಿಪೋ ಬಂದು ಬೈಪ್ನಲ್ಲಿ ಪರ್ಪಲ್ ಲೈನ್ದು ಡಿಪೋ ಇನ್ಮೇಲೆ ವೈಟ್ ಫೀಲ್ಡು ಚಲಕಟ್ಟಲ್ಲಿ ಕನ್ಸ್ಟ್ರಕ್ಷನ್ ಹೋಗಿದ್ರೆ ವೈಟ್ ಫೀಲ್ಡಲ್ಲಿ ಓಪನ್ ಆಗಿದೆ ಗೈಸ್. ಅದು ಇನ್ಮೇಲೆ ಅಲ್ಲಿಗೆ ಇಂಟರ್ಚೇಂಜ್ ಮಾಡೋ ಥರ ಇದೆ. ಫೇಸ್ 2B ಕಸ್ತೂರಿ ನಗರ ಟು ಅದೇ KR ಪುರಮಿಂದ ಕಸ್ತೂರಿ ನಗರದಿಂದ ಹೆಬ್ಬಾಳ ಟು ಏರ್ಪೋರ್ಟು. ಇದು ಇಷ್ಟು ದೂರ ಅದು ಒಂದು ವರ್ಷದಲ್ಲಿ ಓಪನ್ ಮಾಡೋ ಐಡಿಯಾಲಿದ್ದಾರೆ. ಫೇಸ್ 2 ಇದು ಬ್ಲೂ ಲೈನ್ದು ಎಕ್ಸ್ಪ್ರೆಸ್ ವೇ ಅಂತಲೇ ಹೇಳ್ತಾರೆ ಗೈಸ್, ಯಾಕಂದರೆ ಬೆಂಗಳೂರಲ್ಲಿ ಸ್ಟಾಪೆಲ್ಲ ಇಲ್ಲ. ಈ ಬ್ಲೂ ಲೈನ್ದಲ್ಲಿ ಏನಂದರೆ ಫಾಸ್ಟಾಗಿ ಕನ್ಸ್ಟ್ರಕ್ಷನ್ ಹೋಗ್ತಿದೆ. ಸ್ಟೇಷನ್ ವರ್ಕ್ಸ್ ಎಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇದು ಪಿಲ್ಲರ್ಸ್ ಡ್ರೆಜ್ಜೆಲ್ಲ ಬಂದ್ಬಿಟ್ಟು ಸಿಲ್ಕ್ ಬೋರ್ಡ್ ಟು KR ಪುರಂ ಬಂದ್ಬಿಟ್ಟು ಈ ವರ್ಷದ ಒಳಗಡೆ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಓಕೆನಾ ಗೈಸ್? ಈ ಕಸ್ತೂರಿ ನಗರ ಟು ಹೆಬ್ಬಾಳ ಎಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದಾರೆ. ಅವರು ಈ ವರ್ಷ ಒಳಗಡೆ ಪಿಲ್ಲರ್ಸ್ ಎಲ್ಲ ಹಾಕ್ಕೊಂಬಂದ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಹೆಬ್ಬಾಳ ಟು ಸಾಧನಹಳ್ಳಿಯಿಂದ ಏರ್ಪೋರ್ಟ್ದಕ್ಕೆ ಬಂದ್ಬಿಟ್ಟು ಒಂದು ಅಂಡರ್ಗ್ರೌಂಡ್ ಸ್ಟೇಷನ್ ಬರುತ್ತೆ. ಮಿಕ್ಕಿದೆಲ್ಲ ಅಷ್ಟೇ ಗೈಸ್. ಮಿಕ್ಕಿದ್ದು ಈ ಬ್ಲೂ ಲೈನಲ್ಲಿ ಏನಂದರೆ ಸಿಲ್ಕ್ ಬೋರ್ಡಿಂದ KR ಪುರಂ ತನಕ ಓಪನ್ ಮಾಡಿದ್ರೆ ಏನು ಬೆನಿಫಿಟ್ ಇದೆ ಅಂದರೆ IT ಕಂಪನೀಸ್ಗೆ ಹೋಗಿ ಬರೋರಿಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಆ ರೂಟಲ್ಲಿ ಸ್ವಲ್ಪ ಟ್ರಾಫಿಕ್ಕು ಕಡಿಮೆ ಆಗುತ್ತೆ. ಓಕೆನಾ ಗೈಸ್? ಇದು ನೆಕ್ಸ್ಟ್ ಇಯರ್ ಓಪನ್ ಆಗುತ್ತೆ ಗೈಸ್ ಪಕ್ಕ, ಯಾಕಂದರೆ ತುಂಬ ಫಾಸ್ಟಾಗಿ ನಡೀತದೆ ಕನ್ಸ್ಟ್ರಕ್ಷನು. ಯಾಕಂದರೆ ಓಪನ್ ಆಗೋ ಚಾನ್ಸಸ್ ಇದೆ ನೆಕ್ಸ್ಟ್ ಇಯರಲ್ಲಿ. ಅದು ನೋಡೋಣ. KR ಪುರಂ ಟು ಸಿಲ್ಕ್ ಬೋರ್ಡೆಲ್ಲ ಸ್ವಲ್ಪ ಫಾಸ್ಟಾಗಿ ನಡೀತಾ ಇದೆ. ಸ್ವಲ್ಪ ವರ್ಕ್ಸ್ ಅದು ಈ ಪಿಲ್ಲರ್ ಡ್ರೆಜ್ ಮಟ್ಟ ಈ ಇಯರಲ್ಲಿ ಮುಗಿಸ್ಬಿಟ್ರೆ ಪಕ್ಕ ಹೋಗ್ಬಿಡುತ್ತೆ ಗೈಸ್ ಬ್ಲೂ ಲೈನ್ದು. ಓಕೆನಾ ಗೈಸ್? ಬ್ಲೂ ಲೈನ್ ಇಷ್ಟೇ ಅಪ್ಡೇಟು. ಕಸ್ತೂರಿ ನಗರ ಹೆಬ್ಬಾಳ ಬಂದು ತುಂಬ ಸ್ಲೋ ಹೋಗ್ತದೆ ಗೈಸ್. ಒಂದು 15 ಇಲ್ಲ 20% ವರ್ಕ್ ಆಗಿರೋದು. ನೀವು ನನ್ನ ಚಾನಲಲ್ಲಿ ಇಷ್ಟು 3 ತಿಂಗಳಲ್ಲಿ ಹಾಕಿ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಾಗಿರುತ್ತೆ. ಫೇಸ್ 2Bದು ತುಂಬ ಲೇಟಾಗಿ ನಡೆದಿದೆ. ಹೆಬ್ಬಾಳದಿಂದ ಏರ್ಪೋರ್ಟ್ ತನಕ ನಾನು ಮಾಡಿಲ್ಲ. ಸಾಧನಹಳ್ಳಿ ತನಕನೇ ವೀಡಿಯೋ ಅವತ್ತು ಹೇಳಿದ್ದೆ. ಏರ್ಪೋರ್ಟ್ ತನಕ ಪರ್ಮಿಷನ್ ಇಲ್ಲ ಗೈಸ್ ವೀಡಿಯೋ ಮಾಡೋಕ್ಕೆ. ಅದು ವೀಡಿಯೋಸ್ ಬಂದಿದ್ದರೆ ಅಪ್ಡೇಟ್ಸ್ ಮಾಡ್ತೀನಿ. ಸಾಧನಹಳ್ಳಿ ಆ ಜಕ್ಕೂರು ಹತ್ರ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದು ಸಾಲ್ವ್ ಮಾಡಿಬಿಡ್ತಾರೆ. ಈ ಹೆಬ್ಬಾಳ ಟು ಏರ್ಪೋರ್ಟಿಗೆ ಬಂದ್ಬಿಟ್ಟು ಈ ವರ್ಷದಲ್ಲಿ ಪಿಲ್ಲರು ಗ್ರ್ಯಾಜ್ ಎಲ್ಲ ಮುಗಿಸ್ಬಿಟ್ರೆ ಸ್ಟೇಷನ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಅದು 2026 ಇಲ್ಲ 27ಗೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ಗೈಸ್. ನೋಡೋಣ ಫೇಸ್ 2B. ಯಾಕಂದರೆ ಲೇಟಾಗಿ ಸ್ಟಾರ್ಟ್ ಆಯಿತು. 5 ಇಯರ್ಸ್ ಬೇಕು ಮೆಟ್ರೋಸ್ ಮುಗಿಯೋಕ್ಕೆ. ಅದು ಎಲ್ಲ ಆಲ್ಮೋಸ್ಟು ಕೋಚು ಎಲ್ಲ ಟೆಂಡರ್ ಕೊಟ್ಟಿದ್ದಾರೆ. ಡಿಪೋ ಬಂದು ಬೈಪ್ನಳ್ಳಿ ಹತ್ರ, ಇನ್ನೊಂದು ಹೆಬ್ಬಾಳ ಕಡೆ ಎಲ್ಲೋ ಮಾಡೋದು ಇನ್ನೂ ಪ್ಲ್ಯಾನ್ ಇಲ್ಲ, ಅದು ಹೇಳ್ತಾ ಇದ್ದಾರೆ, ಇನ್ನೂ ಏನಂತ ಗೊತ್ತಿಲ್ಲ. ಓಕೆನಾ ಗೈಸ್? ಇನ್ನೊಂದು ಫೇಸ್ 3ಇದು ವೀಡಿಯೋಸ್ ಯಾವುದನ್ನ ಸರ್ಜಾಪುರ ಟು ಹೆಬ್ಬಾಳ, JP ನಗರ 6 ಫೇಸ್ 2 ಕೆಂಪಾಪುರ. ಇನ್ನೊಂದು ಫೇಸ್ 3ಇದು ಯಾವ್ದು ಅಪ್ಡೇಟ್ ಹೇಳ್ತಾ ಇದ್ದೀನಿ ಅಂದರೆ ಕೆಂಪಾಪುರ ಅಲ್ಲ, ಸಾರಿ ಗೈಸ್, ಸುಮ್ನಹಳ್ಳಿ ಟು ಕಬ್ಬಡೆಗೆರೆ, ಸುಮ್ನಹಳ್ಳಿಯಿಂದ ಹೊಸಹಳ್ಳಿ. ಇದು ಎಲಿವೇಟೆಡ್ ಸ್ಟೇಷನ್ನು. ಅದು ಹೇಳ್ತೀನಿ ಫೇಸ್ 3ಇದು, ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಗ್ರೀನ್ ಲೈನ್ ಎಕ್ಸ್ಟೆಂಡ್ ಆಗುತ್ತಾ, ಪರ್ಪಲ್ ಲೈನ್ ಎಕ್ಸ್ಟೆಂಡ್ ಆಗುತ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್. ಮತ್ತು ಇನ್ನೊಂದು ಏನು ಹೇಳಬೇಕಿದ್ರೆ ಮೆಟ್ರೋದಲ್ಲಿ ಬಂದ್ಬಿಟ್ಟು January 13th ಗೈಸ್ ಟೈಮಿಂಗ್ಸ್ ಚೇಂಜ್ ಆಗ್ತಿದೆ. ಅರ್ಲಿ ಮಾರ್ನಿಂಗ್ 4 o'clock ನೈಟ್ 12 ತನಕ ಇರುತ್ತೆ. ಮುಂಚೆ 5 o'clock ಓಪನ್ ಮಾಡ್ತಾಯಿದ್ದು, 4 o'clock ಇರುತ್ತೆ. ಟ್ರೈನ್ ಬರೋದು 4:20 ಇಲ್ಲ 4:15 ಬರುತ್ತೆ. ಓಕೆನಾ ಗೈಸ್? ಮತ್ತು ಇದು ಟಿಕೆಟ್ಸು ಜಾಸ್ತಿ ಆಗ್ತಾಯಿದೆ ಗೈಸ್. 40 to 60 rupees ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಅದು ಕನ್ಫರ್ಮೇ. ಮತ್ತು ನನ್ನ ಚಾನಲ್ಗೆ ಯಾರನ್ನು ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದ್ರಿಂದ ನನಗೂ ಎನ್ಕರೇಜ್ ಆಗುತ್ತೆ. ಓಕೆನಾ ಗೈಸ್? ಏನೇ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಕೇಳಿ, ನಾನು ನಮ್ಮ ಮೆಟ್ರೋದ ಬಗ್ಗೆ ಹೇಳ್ತೀನಿ. ಆಮೇಲೆ ಈ ಡಬಲ್ ಡೆಕ್ಕರ್ ಫ್ಲೈದು ಒಂದು ಸೈಡ್ದು ಯಾವಾಗ ಬ್ರೋ ಅದು ಓಪನ್ ಆಗುತ್ತೆ ಅಂದರೆ ಅದು ರೆಡಿ ಮಾಡ್ತಾಯಿದ್ದಾರೆ, ಬೇಗ ಮುಗಿಯುತ್ತೆ ಈ ವರ್ಷದಲ್ಲಿ, ಅದು ರೆಡಿ ಆಗುತ್ತೆ. ಓಕೆನಾ ಗೈಸ್? ಇಷ್ಟೇ ಗೈಸ್. ಇನ್ನು ಫೇಸ್ 2ದು ಅಪ್ಡೇಟು, ಫೇಸ್ 3ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಮೆಟ್ರೋದು ಏನೇನು ಅಪ್ಡೇಟ್ಸ್ ಇದೆ ಅದೆಲ್ಲ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆನಾ ಗೈಸ್? ಚಾನಲ್ಗೆ ಹೊಸ್ದಾಗಿ ಬಂದಿದ್ದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ವೀಡಿಯೋಸ್ ಎಲ್ಲ ವಾರಕ್ಕೆ ಒಂದೇ ಗೈಸ್ ಹಾಕೋದು, ಅದು ಜಾಸ್ತಿ ಎಲ್ಲ ಹಾಕಲ್ಲ. ಓಕೆನಾ ಗೈಸ್? ಥ್ಯಾಂಕ್ ಯು, ಬಾಯ್.